ನಮಸ್ಕಾರ ಗೆಳೆಯರೇ. ಸ್ತ್ರೀಯ ಮನಸ್ಸು ಗಾಢ, ಸಂವೇದನಾಶೀಲ ಮತ್ತು ಸೂಕ್ಷ್ಮ. ಸಾಮಾನ್ಯವಾಗಿ ಜನರು ಭಾವಿಸುವಂತೆ ಕೇವಲ ರೂಪ, ಹಣ ಅಥವಾ ಸ್ಟೇಟಸ್ ಮಾತ್ರ ಮಹಿಳೆಯನ್ನು ಆಕರ್ಷಿಸುವುದಿಲ್ಲ. ನಿಜವಾಗಿ ಅವಳನ್ನು ಆಕರ್ಷಿಸುವುದು ಭಾವನಾತ್ಮಕ ಸಂಪರ್ಕ, ಭದ್ರತೆ, ಗೌರವ ಮತ್ತು ವ್ಯಕ್ತಿತ್ವ. ಈಗ ಈ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸ್ತ್ರೀಯ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಮೊದಲು ಒಂದು ಮುಖ್ಯ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಮಹಿಳೆಯನ್ನು ಆಕರ್ಷಿಸುವುದು ಹೊರಗಿನ ಅಲಂಕಾರಗಳಿಗಿಂತ ಒಳಗಿನ ವ್ಯಕ್ತಿತ್ವ. ಬಹಳ ಜನರು ಇನ್ನೂ ತಪ್ಪಾಗಿ ಭಾವಿಸುವುದು ಏನೆಂದರೆ ಹಣ, ಶಕ್ತಿ ಅಥವಾ ರೂಪವೇ ಮುಖ್ಯ ಅಂತ. ಆದರೆ ನಿಜವಾಗಿ ಮಹಿಳೆಯ ಮನಸ್ಸು ಆಕರ್ಷಿತವಾಗುವುದು ಅವಳಿಗೆ ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ ಅನ್ನಿಸುವ ವ್ಯಕ್ತಿಯ ಕಡೆಗೆ. ಸ್ತ್ರೀಯ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ, ಏಕೆಂದರೆ ಅದು ಕೇವಲ ಲಾಜಿಕ್ ಮೇಲೆ ನಡೆಯುವುದಿಲ್ಲ. ಅದು ಭಾವನೆಗಳ ಆಳದಲ್ಲಿ ನಿರ್ಮಿತವಾಗಿರುವ ಒಂದು ಪ್ರಪಂಚ. ಇಂದಿನ ಸಮಾಜದಲ್ಲಿ ಹಲವರು ಇನ್ನೂ ಇದೇ ನಂಬಿಕೆಯಲ್ಲಿ ಬದುಕುತ್ತಿದ್ದಾರೆ. ಹಣ ಇದ್ದರೆ, ಚೆನ್ನಾಗಿ ಕಾಣಿಸಿಕೊಂಡರೆ ಅಥವಾ ದೊಡ್ಡ ಸ್ಟೇಟಸ್ ಇದ್ದರೆ ಮಹಿಳೆಯರನ್ನು ಆಕರ್ಷಿಸಬಹುದು ಎಂದು. ಆದರೆ ನಿಜವಾದ ಸತ್ಯ ಇದಕ್ಕಿಂತ ತುಂಬಾ ವಿಭಿನ್ನವಾಗಿದೆ. ಒಂದು ಮಹಿಳೆಯ ಹೃದಯವನ್ನು ಗೆಲ್ಲುವುದು ಅವಳ ಕಣ್ಣುಗಳಿಗೆ ಕಾಣುವ ವಿಷಯಗಳಿಂದ ಅಲ್ಲ, ಅವಳ ಮನಸ್ಸು ಅನುಭವಿಸುವ ಭಾವನೆಗಳಿಂದ ಸಾಧ್ಯವಾಗುತ್ತದೆ. ಒಬ್ಬ ಮಹಿಳೆಗೆ ಭಾವನಾತ್ಮಕ ಸಂಪರ್ಕ ಬಹಳ ಮಹತ್ವದ್ದು. ಅವಳು ತನ್ನ ಮಾತುಗಳನ್ನು ಕೇಳುವ, ಅವಳ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಅವಳನ್ನು ತೀರ್ಪು ಕೊಡದೆ ಸ್ವೀಕರಿಸುವ ವ್ಯಕ್ತಿಯೊಂದಿಗೆ ಸಹಜವಾಗಿ ಹತ್ತಿರವಾಗುತ್ತಾಳೆ. ಅವಳಿಗೆ ತನ್ನನ್ನು ಯಾರು ಕೇಳುತ್ತಿದ್ದಾರೆ, ಯಾರು ಅರ್ಥಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಮುಖ್ಯ. ಈ ಭಾವನೆ ಬಂದಾಗ ಆ ವ್ಯಕ್ತಿಯೊಂದಿಗೆ ಅವಳ ಸಂಬಂಧ ನಿಧಾನವಾಗಿ ಗಾಢವಾಗುತ್ತದೆ. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನು ಒಳಗೆ ಇಟ್ಟುಕೊಂಡೇ ಬದುಕುತ್ತಾಳೆ. ಅವಳು ಎಲ್ಲವನ್ನೂ ಹೊರಗೆ ಹೇಳುವುದಿಲ್ಲ. ಕೆಲವೊಮ್ಮೆ ಅವಳು ನಗುತ್ತಾ ಇದ್ದರೂ ಒಳಗೆ ನೋವಿರಬಹುದು, ಕೆಲವೊಮ್ಮೆ ಮೌನವಾಗಿದ್ದರೂ ಅವಳ ಮನಸ್ಸು ಮಾತಾಡುತ್ತಿರುತ್ತದೆ. ಅವಳು ಹುಡುಕುವುದು ಏನು ಗೊತ್ತಾ? ಅವಳನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ. ಅವಳು ತನ್ನ ಮಾತುಗಳನ್ನು ಹೇಳುವಾಗ ಅವಳನ್ನು ತೀರ್ಪು ನೀಡದೆ ಕೇಳುವ ಒಬ್ಬನು. ಅವಳ ಭಾವನೆಗಳನ್ನು ಸಣ್ಣದಾಗಿ ತೆಗೆದುಕೊಳ್ಳದ ಒಬ್ಬನು. ಇದೇ ಅವಳಿಗೆ ನಿಜವಾದ ಆಕರ್ಷಣೆಯ ಕಾರಣವಾಗುತ್ತದೆ. ಭಾವನೆಗಳ ಮಾನ್ಯತೆ ಎನ್ನುವುದು ಇಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಒಂದು ಮಹಿಳೆ ತನ್ನ ನೋವು, ತನ್ನ ಒತ್ತಡ ಅಥವಾ ತನ್ನ ಅನುಭವಗಳನ್ನು ಹಂಚಿಕೊಂಡಾಗ ಅವಳು ಸಮಸ್ಯೆಗೆ ಪರಿಹಾರ ಕೇಳುವುದಿಲ್ಲ. ಅವಳು ಬಯಸುವುದು ಅವಳನ್ನು ಯಾರಾದರೂ ನಿಜವಾಗಿಯೂ ಕೇಳಬೇಕು ಎಂಬುದು. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಪುರುಷರು ಇಲ್ಲಿ ತಪ್ಪು ಮಾಡುತ್ತಾರೆ. ಅವರು ತಕ್ಷಣ ಸಮಸ್ಯೆಗೆ ಪರಿಹಾರ ಹೇಳಲು ಪ್ರಯತ್ನಿಸುತ್ತಾರೆ ಅಥವಾ ಇದು ಏನು ದೊಡ್ಡ ವಿಷಯ ಅಲ್ಲ ಎಂದು ಹೇಳುತ್ತಾರೆ. ಈ ಮಾತುಗಳು ಅವಳ ಮನಸ್ಸನ್ನು ಮುಚ್ಚಿಸುತ್ತವೆ. ಅವಳಿಗೆ ನನ್ನ ಭಾವನೆಗಳಿಗೆ ಬೆಲೆಯಿಲ್ಲ ಎಂಬ ಭಾವನೆ ಬರುತ್ತದೆ. ಆದರೆ ಒಬ್ಬ ಪುರುಷ ಅವಳ ಮಾತುಗಳನ್ನು ಶಾಂತವಾಗಿ ಕೇಳಿ, ನೀನು ಹೀಗೆ ಭಾವಿಸುವುದು ಸಹಜ ಎಂದು ಹೇಳಿದಾಗ ಅವಳ ಹೃದಯದಲ್ಲಿ ಒಂದು ಭದ್ರತೆ ಹುಟ್ಟುತ್ತದೆ. ಅವಳು ಆ ವ್ಯಕ್ತಿಯ ಬಳಿ ತನ್ನನ್ನು ಸುರಕ್ಷಿತವಾಗಿ ಭಾವಿಸುತ್ತಾಳೆ. ಇದಕ್ಕಿಂತಲೂ ಆಳವಾದ ಒಂದು ಆಸೆ ಮಹಿಳೆಯ ಮನಸ್ಸಿನಲ್ಲಿ ಇರುತ್ತದೆ. ಅದು ಮಾತಿಲ್ಲದೆ ಅರ್ಥಮಾಡಿಕೊಳ್ಳುವ ವ್ಯಕ್ತಿಯ ಬಗ್ಗೆ. ಎಲ್ಲವನ್ನೂ ಹೇಳಬೇಕಾದ ಅಗತ್ಯವಿಲ್ಲದ ಸಂಬಂಧವೇ ಅವಳಿಗೆ ಮುಖ್ಯ. ಕೆಲವೊಮ್ಮೆ ಅವಳು ಮೌನವಾಗಿರುತ್ತಾಳೆ, ಕೆಲವೊಮ್ಮೆ ದೂರವಾಗಿರುತ್ತಾಳೆ, ಆದರೆ ಅದು ಅವಳಿಗೆ ಏನೋ ಆಗುತ್ತಿದೆ ಎಂಬ ಸೂಚನೆ. ಈ ಸಮಯದಲ್ಲಿ ಅವಳನ್ನು ಒತ್ತಡಕ್ಕೆ ಒಳಪಡಿಸುವುದರಿಂದ ಸಂಬಂಧ ದುರ್ಬಲವಾಗುತ್ತದೆ. ಆದರೆ ಒಬ್ಬನು ಅವಳ ಮೌನವನ್ನು ಗಮನಿಸಿ ಅವಳಿಗೆ ಸ್ಪೇಸ್ ಕೊಟ್ಟು ಜೊತೆಗೆ ಕಾಳಜಿ ತೋರಿಸಿದರೆ ಅವಳು ಆತನೊಂದಿಗೆ ಭಾವನಾತ್ಮಕವಾಗಿ ತುಂಬಾ ಗಟ್ಟಿಯಾಗಿ ಜೋಡಣೆ ಹೊಂದುತ್ತಾಳೆ. ಅವಳಿಗೆ ಈ ವ್ಯಕ್ತಿ ನನ್ನನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುತ್ತಾನೆ ಎಂಬ ಭಾವನೆ ಬರುತ್ತದೆ. ಅದರ ಜೊತೆಗೆ ಭದ್ರತೆ ಎಂಬ ಅಂಶ ಅತ್ಯಂತ ಮುಖ್ಯವಾಗಿದೆ. ಇಲ್ಲಿ ಭದ್ರತೆ ಎಂದರೆ ಕೇವಲ ದೈಹಿಕ ಸುರಕ್ಷತೆ ಅಲ್ಲ, ಮನಸ್ಸಿನ ಸುರಕ್ಷತೆ ಕೂಡ. ಅವಳು ತನ್ನ ನಿಜವಾದ ವ್ಯಕ್ತಿತ್ವವನ್ನು ಯಾವುದೇ ಭಯವಿಲ್ಲದೆ ತೋರಿಸಬಹುದಾದ ಪರಿಸ್ಥಿತಿ ಬೇಕು. ಅವಳನ್ನು ಅರ್ಥಮಾಡಿಕೊಳ್ಳುವ, ಅವಳನ್ನು ಕಡಿಮೆ ಮಾಡದ, ಅವಳ ಮೇಲೆ ಒತ್ತಡ ಹಾಕದ ವ್ಯಕ್ತಿ ಅವಳಿಗೆ ಹೆಚ್ಚು ಆಕರ್ಷಕನಾಗುತ್ತಾನೆ. ನಿಜವಾದ ಆಕರ್ಷಣೆ ಎಂದರೆ ಏನು ಎಂಬುದನ್ನು ಇಲ್ಲಿ ಅರಿತುಕೊಳ್ಳಬೇಕು. ಲುಕ್ಸ್ ಅಥವಾ ಹಣವು ಕೇವಲ ಆರಂಭದಲ್ಲಿ ಗಮನ ಸೆಳೆಯಬಹುದು. ಆದರೆ ಅವುಗಳಿಂದ ಸಂಬಂಧ ಉಳಿಯುವುದಿಲ್ಲ. ಒಂದು ಮಹಿಳೆ ತನ್ನ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳುತ್ತಾಳೆ ಎಂದರೆ ಅವಳಿಗೆ ಭಾವನಾತ್ಮಕ ಆರಾಮ ನೀಡುವವನನ್ನು, ಅವಳನ್ನು ಜಡ್ಜ್ ಮಾಡದವನನ್ನು, ಅವಳ ದುರ್ಬಲತೆಗಳನ್ನು ಒಪ್ಪಿಕೊಳ್ಳುವವನನ್ನು, ಅವಳ ಜೊತೆ ನಿಜವಾಗಿಯೂ ಇರುವುದು ಬಲ್ಲವನನ್ನು. ಇದು ಇಮೋಷನಲ್ ಸೇಫ್ಟಿ ಎಂದು ಕರೆಯಲ್ಪಡುತ್ತದೆ ಮತ್ತು ಇದು ಯಾವುದೇ ಸಂಬಂಧದ ಮೂಲಭೂತ ಅಸ್ತಿವಾರವಾಗಿದೆ. ಬಹಳಷ್ಟು ಪುರುಷರು ಇಲ್ಲಿ ಒಂದು ಸಾಮಾನ್ಯ ತಪ್ಪು ಮಾಡುತ್ತಾರೆ. ಅವರು ಮಹಿಳೆಯ ಮಾತುಗಳನ್ನು ಕೇಳುವ ಬದಲು ತಕ್ಷಣ ಪ್ರತಿಕ್ರಿಯಿಸಲು ಪ್ರಯತ್ನಿಸುತ್ತಾರೆ. ಅಥವಾ ಅವಳ ಸಮಸ್ಯೆಗಳನ್ನು ಸರಿ ಮಾಡುವ ಪ್ರಯತ್ನದಲ್ಲಿ ಅವಳ ಭಾವನೆಗಳನ್ನು ಮರೆತುಬಿಡುತ್ತಾರೆ. ಆದರೆ ಒಂದು ಮಹಿಳೆಗೆ ಅವಳ ಭಾವನೆಗಳನ್ನು ಯಾರಾದರೂ ಗುರುತಿಸುವುದು, ಅವಳನ್ನು ಗಮನಿಸುವುದು ಮತ್ತು ಅವಳೊಂದಿಗೆ ಸಹಾನುಭೂತಿಯಿಂದ ವರ್ತಿಸುವುದು ಹೆಚ್ಚು ಮುಖ್ಯ. ಅವಳು ಕೇಳಿಕೊಳ್ಳಬೇಕೆಂದಿರುವುದು ನಿನ್ನನ್ನು ನಾನು ಅರ್ಥಮಾಡಿಕೊಳ್ಳುತ್ತೇನೆ ಎಂಬ ಒಂದು ಸಣ್ಣ ಸಂದೇಶ.
ಗೌರವವು ಇನ್ನೊಂದು ಪ್ರಮುಖ ಅಂಶ. ಮಹಿಳೆಯನ್ನು ಕೇವಲ ರೂಪದಿಂದ ಅಳೆಯದೆ ಅವಳ ಆಲೋಚನೆಗಳಿಗೆ, ಅವಳ ನಿರ್ಧಾರಗಳಿಗೆ ಮೌಲ್ಯ ನೀಡುವ ವ್ಯಕ್ತಿಯು ಅವಳ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುತ್ತಾನೆ. ಯಾರಾದರೂ ಅವಳನ್ನು ಸತ್ಯವಾಗಿ ಗೌರವಿಸುತ್ತಿದ್ದಾರೆ ಅನ್ನಿಸಿದರೆ ಅವಳು ಆ ವ್ಯಕ್ತಿಯೊಂದಿಗೆ ಹೆಚ್ಚು ನಂಬಿಕೆ ಹೊಂದಲು ಪ್ರಾರಂಭಿಸುತ್ತಾಳೆ. ಸಂಬಂಧಗಳಲ್ಲಿ ಮೌನದ ಭಾಷೆ ಬಹಳ ಶಕ್ತಿಯುತವಾಗಿದೆ. ಕೆಲವೊಮ್ಮೆ ಮಾತುಗಳಿಗಿಂತ ಮೌನವೇ ಹೆಚ್ಚು ಹೇಳುತ್ತದೆ. ಒಬ್ಬ ವ್ಯಕ್ತಿ ಅವಳ ಜೊತೆ ಶಾಂತವಾಗಿ ಕುಳಿತುಕೊಂಡರೂ, ಅವಳಿಗೆ ಬೆಂಬಲವಾಗಿ ಇರುತ್ತಿದ್ದರೂ ಅದು ಅವಳಿಗೆ ದೊಡ್ಡ ಆಧಾರವಾಗುತ್ತದೆ. ಇದು ನಿಜವಾದ ಕಾಳಜಿಯ ಸಂಕೇತವಾಗಿದೆ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳು ಮಹಿಳೆಯ ಮನಸ್ಸಿನಲ್ಲಿ ದೊಡ್ಡ ಪ್ರಭಾವ ಬೀರುತ್ತವೆ. ಮಹಿಳೆಯರು ದೂರವಾಗುವುದಕ್ಕೂ ಇದೇ ಕಾರಣವಾಗುತ್ತವೆ. ಅವಳನ್ನು ಕೇಳದಿರುವುದು, ಅವಳ ಭಾವನೆಗಳನ್ನು ಅರ್ಥಮಾಡಿಕೊಳ್ಳದಿರುವುದು, ಅವಳನ್ನು ತೀರ್ಪು ನೀಡುವುದು, ಇವುಗಳೆಲ್ಲ ಅವಳನ್ನು ನಿಧಾನವಾಗಿ ದೂರ ಮಾಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.